ನನ್ನ ಹೆಸರು ರೇವತಿ. ನಾನು ಡಾಕ್ಟರ್ ಆಗಿದ್ದೆ. ಮತ್ತು ನನ್ನ ಹಸ್ಬೆಂಡ್ ಇಂಜಿನಿಯರ್. ನಾನು ಯಾವಾಗಲೂ ಕೆಲಸದಲ್ಲಿ ಬ್ಯುಸಿ ಇರ್ತಿದ್ದೆ. ಮತ್ತು ನಾನು ನೈಟ್ ಡ್ಯೂಟಿ ಹೆಚ್ಚು ಮಾಡ್ತಾ ಇದ್ದಿದ್ದು. ಮತ್ತು ಏನೋ ದೊಡ್ಡ ಆಪ್ರೇಷನ್ ಇದ್ದರೂ ಏನೇ ಇದ್ದರೂ ನನ್ನನ್ನೇ ಕರಿತಿದ್ರು. ಮತ್ತು ನಾನು ನಿರಾಕರಿಸ್ತಿರ್ಲಿಲ್ಲ. ನಾನು ನಿಯತ್ತಾಗಿ ಕೆಲಸ ಮಾಡ್ತಿದ್ದೆ. ನಾನು ಹೀಗೆ ಕೆಲ್ಸಕ್ಕೆ ಹೋಗಬೇಕಾದ್ರೆ ನನ್ನ ಕೆಲಸದವಳು ಸಾವಿತ್ರಿ ಬಂದು ನನ್ನ ಮುಂದೆ ನಿಂತ್ಕೊಂಡು ಮತ್ತು ಮೇಡಮ್ ಮೇಡಮ್ ಅದು ಅದು ಅಂತಿದ್ಳು. ಈ ಬಡವರಿಗೆ ಏನಾದರೂ ಅವಶ್ಯಕತೆ ಇದ್ರೇ, ಅದು ಹಣದ ಅವಶ್ಯಕತೆ ಇದ್ದರೆ ನಮ್ಮ ಮುಂದೆ ಹೀಗೆ ಮಾಡೋದು. ನಾನು ಅಂದ್ಕೊಂಡೆ ಅವಳಿಗೆ ದುಡ್ಡಿನ ಅವಶ್ಯಕತೆ ಇರ್ಬೋದೇನೋ ಅಂತ. ಅದಕ್ಕೆ ಏನು ಸಾವಿತ್ರಿ ದುಡ್ಡು ಬೇಕಾ ನಿನಗೆ ಅಂತ ಕೇಳಿದೆ. ಅದಕ್ಕೆ ಅವಳು ಇಲ್ಲ ಮೇಡಮ್ ಬೇಡ, ದುಡ್ಡು ಬೇಡ, ನೀವು ರಾತ್ರಿ ಹೊತ್ತು ಕೆಲಸಕ್ಕೆ ಹೋಗಬೇಡಿ ಮೇಡಮ್ ಅಂತ ಹೇಳಿದ್ಲು. ಅದಕ್ಕೆ ನಾನು ಕೇಳಿದೆ ಯಾಕೆ ಅಂತ. ಅದಕ್ಕೆ ಅವಳು ನೀವು ಇಲ್ಲದೆ ಸರಿಯಾಗಲ್ಲ ಇಲ್ಲಿ ಅಂತ ಹೇಳಿದ್ಲು. ನನಗೆ ತುಂಬ ಕೋಪ ಬಂತು. ಮತ್ತು ಮನಸ್ಸಲ್ಲಿ ಅಂದ್ಕೊಂಡೆ ನನಗೆ ರಾತ್ರಿ ಹೊತ್ತು ಕೆಲಸ ಮಾಡಬೇಡ ಅಂತ ಹೇಳೋಕ್ಕೆ ಇವಳು ಯಾರು ಅಂತ. ಮತ್ತು ಹೇಳಿದೆ ಕೋಪದಿಂದ, ನೀನು ಕೆಲಸ ನೋಡ್ಕೊಂಡು ನೀನು ಮಾಡ್ಕೊಂಡಿರು, ನನಗೆ ಆದೇಶ ಕೊಡೋಕ್ಕೆ ಬರಬೇಡ ಅಂತ. ಮತ್ತು ಕೆಲಸ ಮಾಡೋಗು ಅಂತ ಹೇಳಿದೆ. ಮತ್ತು ಹೋಗಿ ನನ್ನ ಮನಸ್ಸಲ್ಲಿ ನೂರಾರು ಯೋಚನೆಗಳು. ಸಾವಿತ್ರಿ ಯಾಕೆ ಹೇಳಿದ್ಲು, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ ಇಲ್ಲಿ, ನಾನು ಮನೇಲಿದ್ದರೆ ಏನಾಗುತ್ತೆ ಅಂತ. ಮತ್ತು ಅಲ್ಲೇ ತೆಗ್ದಾಕ್ಬಿಟ್ಟೆ ತಲೆಯಿಂದ ಅದನ್ನು. ನಾನು ಕೆಲಸ ಮಾಡ್ಕೋತಿದ್ದೆ. ಮತ್ತು ಬೆಳಗ್ಗೆ 6 ಗಂಟೆಗೆ ಮನೆಗೆ ಹೋಗ್ತಿದ್ದೆ. ಮತ್ತು ರಾತ್ರಿ ಇಡೀ ಕೆಲಸ ಮಾಡಿ ಸುಸ್ತಾಗಿರ್ತೀನಿ. ಹಾಗೆ ಹೋಗಿ ಮಲಗಿದ್ರೆ ಮತ್ತೆ ಮಧ್ಯಾಹ್ನ ಎದ್ದೊಳ್ತಿದ್ದೆ. ನಾನು ಎದ್ದೊಳೋಷ್ಟರಲ್ಲಿ ನನ್ನ ಗಂಡ ಮಕ್ಕಳೆಲ್ಲ ಹೊರಟೋಗಿರ್ತಿದ್ರು. ನಾನು ಲಂಚ್ ಮಾಡಿ ಮತ್ತೆ ನನ್ನ ಕ್ಲಿನಿಕ್ ಓಪನ್ ಮಾಡ್ತಾಯಿದ್ದೆ. ಮತ್ತು ರಾತ್ರಿ ತನಕ ಅಲ್ಲೇ ಇದ್ದು ರಾತ್ರಿ ಆಸ್ಪತ್ರೆಗೆ ಹೋಗ್ತಿದ್ದೆ. ಇವತ್ತಷ್ಟೇ ಕೆಲಸದವಳು, ಮೇಡಮ್ ನೀವು ನೈಟ್ ಡ್ಯೂಟಿ ಮಾಡಬೇಡಿ ಮೇಡಮ್, ನಿಮ್ಮ ಪಾಲಿದ್ದೆಲ್ಲ ನಾನು ಅನುಭವಿಸ್ಲೇಬೇಕು ಅಂತ ಹೇಳ್ತಿದ್ಲು. ಅಷ್ಟರಲ್ಲಿ ನನಗೆ ಒಂದು ಕಾಲ್ ಬಂತು, ಎಮರ್ಜೆನ್ಸಿ ಅಂತ. ಹಾಗೆ ನಾನು ಆಸ್ಪತ್ರೆಗೆ ಓಡಿದೆ. ಅಲ್ಲಿ ಆಪ್ರೇಷನ್ ಆಯಿತು. ಮತ್ತು ನಾನು ಇದೇ ಚಿಂತೆಯಲ್ಲಿ ಮುಳುಗಿದ್ದೆ. ಅವಳು ನನ್ನ ಪಾಲಿದ್ದೇನು ಅನುಭವಿಸ್ತಾ ಇದ್ದಾಳೆ, ಎಲ್ಲಾದರೂ ನನ್ನ ಗಂಡ ನಾನು ಇರಲ್ಲ ಮನೇಲಿ ಅಂತ ಅವಳ ಜೊತೆ ಸಂಬಂಧ. ಹಾಗೇನಿರಲ್ಲ, ನನ್ನ ಗಂಡ ತುಂಬ ಒಳ್ಳೆಯವರು. 2-3 ಸಲ ಹೇಳಿದ್ದಾರೆ, ನೀನೀಗ ನಿನ್ನ ಲೈಫಲ್ಲಿ ತುಂಬ ಬ್ಯುಸಿಯಾಗಿದ್ದೀಯಾ, ನಿನ್ನ ನೋಡದೆ ಇರೋ ಮನೇಲಿ ದಿನಗಳೇ ಹೆಚ್ಚು, ನಮಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ನಿನ್ನ ಜೊತೆ ಅಂತ ಇರುತ್ತೆ ಅಂತ ಹೇಳ್ತಿದ್ರು. ಮತ್ತೆ ಹೇಳ್ತಿದ್ರು, ಹೋಗಲಿ ಬಿಡು, ಇದು ನೀನು ಕನಸು ಕಂಡ ಕಷ್ಟಪಟ್ಟು ಕೆಲಸವಲ್ವಾ, ಪರವಾಗಿಲ್ಲ ಅಂತ. ಮತ್ತು ನಾವಿಬ್ಬರು ಅದನ್ನು ಸೀರಿಯಸ್ಸಾಗಿ ತಗೋತಾನೆ ಇರಲಿಲ್ಲ. ಮತ್ತು ಸಾವಿತ್ರಿ ನಾನು ಇಲ್ಲಿ ಬಂದಾಗ್ಲಿಂದನೂ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ಲು. ಮತ್ತು ನಾನು ಮೊದಲೇ ಹೇಳಿಬಿಟ್ಟಿದ್ದೆ, ನೀನು ಇಲ್ಲೇ ಇದ್ದು ಎಲ್ಲ ಕೆಲಸ ಮಾಡಬೇಕು ಮತ್ತು ರಾತ್ರಿ ಸಹ ಇಲ್ಲೇ ಇರಬೇಕು ಅಂತ. ಅವಳಿಗೇನು ಪ್ರಾಬ್ಲಮ್ ಇರಲಿಲ್ಲ. ಅವಳಿಗೆ 2 ಮಕ್ಕಳು, ಅವರನ್ನು ಅವಳ ತಂದೆ ತಾಯಿನೇ ನೋಡ್ಕೋತಿದ್ರು. ಮತ್ತು ನಾನು ಹೇಳ್ತಿದ್ದೆ, ಬೇಕಿದ್ರೆ ನಿನ್ನ ಮಕ್ಕಳನ್ನ ಇಲ್ಲೇ ಕರ್ಕೊಂಡು ಬಾ ಮತ್ತು ಇಲ್ಲೇ ಇರಿಸ್ಕೊ ಅಂತ. ಆದರೆ ಏನೋ ಗೊತ್ತಿಲ್ಲ, ಅವಳು ಬೇಡ ಅಂತ ನಿರಾಕರಿಸ್ತಿದ್ಲು. ಮತ್ತು ಮನೇಲಿ ಎಲ್ಲರ ಹತ್ರ ಕೇಳಿದೆ, ಇಲ್ಲಿ ಇನ್ನೊಬ್ಬ ಕೆಲಸದವಳನ್ನ ಮಡಗಬೇಕಾ ಅಂತ. ಆದರೆ ನಮ್ಮ ಮನೇಲಿ ನಾನು 2 ಮಕ್ಕಳು ಮತ್ತು ಇವ್ರ ಹತ್ರನೂ ಕೇಳಿದೆ. ಅದಕ್ಕೆ ನಿರಾಕರಿಸಿದ್ರು. ಮತ್ತು ಅವಳ ಬಗ್ಗೆ ಹೊಗಳ್ತಿದ್ರು. ಸಾವಿತ್ರಿ ಹೇಳ್ದಂಗೆ ಇಲ್ಲೇ ಇದ್ದು ಮನೇಲಿ ಏನಾಗುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡು ಆಸ್ಪತ್ರೆಗೆ ಒಂದು ದಿನ ರಜೆ ಹಾಕಿದೆ. ಮತ್ತು ಮನೇಲಿ ಹೇಳಿದೆ. ಮನೇಲಿ ಎಲ್ಲರಿಗೂ ಖುಷಿ ಆಯಿತು. ಮತ್ತು ಮಾರನೇ ದಿನ ಬೆಳಗ್ಗೆ ಎದ್ದೆ, ಎಲ್ಲ ನಾರ್ಮಲಿಗೇ ಇತ್ತು. ಮತ್ತು ಇವರು ನಾನು ಇದ್ದೀನಲ್ಲ ಅಂತ ರಜೆ ಹಾಕಿದರು. ಮತ್ತು ರಾತ್ರಿ ತನಕ ಎಲ್ಲ ನಾರ್ಮಲಾಗಿಯೇ ಇತ್ತು. ಮತ್ತು ರಾತ್ರಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮಲ್ಕೊಂಡ್ವಿ. ಎಲ್ಲ ನಾರ್ಮಲಾಗಿ ಇತ್ತು. ಆವಾಗಲೂ ನಾನು ಅಂದ್ಕೊಂಡೆ ಎಲ್ಲೋ ಸಾವಿತ್ರಿಗೆ ಏನೋ ಆಗಿರ್ಬೋದೇನೋ ಅಂತ ಅಂದ್ಕೊಂಡೆ. ಮತ್ತು ನಾನು ಮಾರನೇ ದಿನ ಬೆಳಗ್ಗೆ ಕೆಲಸಕ್ಕೆ ಹೋದೆ. ಹೋಗ್ತಾ ದಾರಿಲಿ ನನ್ನ ಗಂಡನನ್ನು ಕಂಡೆ. ಅವ್ರು ಹೇಳಿ ಹೋಗಿದ್ರು ಬೆಳಗ್ಗೆನೇ ಏನೋ ಅರ್ಜೆಂಟಾಗಿ ಕೆಲಸ ಇದೆ ಅಂತ. ಮತ್ತು ದಾರಿಲಿದ್ದರು. ನಾನು ಅಲ್ಲೇ ಕಾರ್ ನಿಲ್ಲಿಸಿದೆ. ಮತ್ತು ನೋಡ್ತಾ ಇದ್ದರೆ ಅವ್ರು ಅಲ್ಲೇ ಆಸ್ಪತ್ರೆಗೆ ಹೋಗ್ತಿದ್ರು. ಮತ್ತು ನಾನು ಕಾರ್ ಇಳಿದು ಹೋದೆ ಅವ್ರ ಹಿಂದೆನೇ. ಮತ್ತು ಅವರಿಗೆ ಏನೂ ಆಗಿರಲಿಲ್ವಾ, ಮತ್ತು ಇಲ್ಲಿಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ನನಗೆ ಡೌಟು. ಅಲ್ಲಿಗೆ ಹೋಗಿ ಕಿಟಕಿಯಲ್ಲಿ ನೋಡ್ತಿದ್ದೆ. ಅವರಲ್ಲಿ ಲೇಡಿ ಡಾಕ್ಟರ್ಗೆ ಹಣ ಕೊಡ್ತಾಯಿದ್ರು. ಮತ್ತು ಏನೋ ರಿಕ್ವೆಸ್ಟ್ ಮಾಡ್ತಾಯಿದ್ರು. ನನಗೆ ಕೇಳಿಸ್ಲಿಲ್ಲ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿಗೆ ಸಾವಿತ್ರಿ ಬಂದಳು. ಅವಳನ್ನು ನೋಡಿದ್ದೆ ನನಗೆ ಶಾಕ್ ಆಯಿತು. ಮತ್ತು ಸಾವಿತ್ರಿನ ಆ ಲೇಡಿ ಡಾಕ್ಟರ್ ಒಳಗಡೆ ಕರ್ಕೊಂಡು ಹೋದರು. ಮತ್ತು ನನ್ನ ಗಂಡ ಹೊರಗಡೆ ಬಂದ ಹಣ ಕೊಟ್ಟು. ಮತ್ತು ಅವನು ಹೊಟ್ಟೋದ. ನಾನು ಕ್ಲಿನಿಕ್ ಹೋಗಿ ಅಲ್ಲಿಂದ ಆಸ್ಪತ್ರೆಗೆ ಹೋದೆ. ಮತ್ತು ಇದರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಯಾಕೆ ಇವ್ರು ಹಣ ಕೊಟ್ಟಿದ್ದು, ಮತ್ತು ಅಲ್ಲಿ ಸಾವಿತ್ರಿ ಏನು ಮಾಡ್ತಿದ್ಲು, ಯಾಕೆ ಅವಳನ್ನು ಆಸ್ಪತ್ರೆಗೆ ಕಳಿಸಿದ್ದು ಅಂತ. ಮತ್ತು ಅಂದ್ಕೊಂಡೆ, ಇವರು ನಾನು ಇಲ್ಲದ ಟೈಮಲ್ಲಿ ಅವಳ ಜೊತೆ ನಾನಿಲ್ಲ ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರಾ ಅಂತ ಡೌಟು. ಇದರಿಂದ ನನಗೆ ತುಂಬ ತಲೆನೋವು ಯೋಚನೆ ಮಾಡ್ತಾ ನಾನು ಈ ಅವಸ್ಥೆ ಕಂಡು ಡಾಕ್ಟರ್ ಹೇಳಿದರು, ನಿಮಗೆ ಈಗ ಡ್ಯೂಟಿ ಮಾಡಲಾಗಲ್ಲ, ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಅಂತ. ನಾನು ಹಾಗೆ ಅಂದ್ಕೊಂಡೆ. ಮತ್ತು ಅಂದ್ಕೊಂಡೆ ಇವರಿಬ್ಬರನ್ನ ರೆಡ್ ಹ್ಯಾಂಡಾಗಿ ಇಡ್ಬೋದು ಅಂತ. ಯಾವತ್ತೂ ನಾನು ಮಧ್ಯರಾತ್ರಿ ಮನೆಗೆ ಹೋಗೇ ಇರಲಿಲ್ಲ. ಆದರೆ ಇವತ್ತು ಹೋದೆ. ಮತ್ತು ಹೋಗಿ ಬಾಗಿಲು ತಟ್ಟಲಿಲ್ಲ. ನನ್ನ ಹತ್ರ ಇರೋ ಕೀನಿಂದ ಬಾಗಿಲು ಓಪನ್ ಮಾಡಿ ಮನೆಗೆ ಒಳಗೆ ಹೋದೆ. ಮತ್ತು ಅಲ್ಲಿ ಕಿರುಚಿರೋ ಸೌಂಡ್ ಬರ್ತಾಯಿತ್ತು ಹೋದ ತಕ್ಷಣ.
ಅದು ಮೇಲಿನ ರೂಮ್ನಿಂದ. ನಾನು ಅಲ್ಲಿಗೆ ಓಡಿ ಹೋದೆ. ಅಲ್ಲಿ ನನ್ನ ರೂಮ್ಗೆ ಹೋಗಿ ನೋಡಿದೆ, ಯಾರೂ ಇರಲಿಲ್ಲ. ಮತ್ತು ನನ್ನ ಮಗಳು ರೂಮ್ಗೆ ಹೋಗಿ ನೋಡಿದೆ, ಅಲ್ಲಿ ನಾನು ದಂಗಾಗಿ ಹೋದೆ. ನನ್ನ ಮಗಳು ಅಲ್ಲಿ ವಿಚಿತ್ರವಾಗಿ ಆಡ್ತಾಯಿದ್ಲು. ಮತ್ತು ನನ್ನ ಗಂಡ ಮತ್ತು ಸಾವಿತ್ರಿ ಅವಳನ್ನು ಹಿಡ್ಕೊಂಡಿದ್ರು. ಬಿಡಿಸಿಕೊಳ್ಳಲು ನನ್ನ ಮಗಳು ಸಾವಿತ್ರಿ ಮತ್ತು ನನ್ನ ಗಂಡನನ್ನು ಹೊಡಿತಿದ್ಲು. ಇದನ್ನು ನೋಡಿ ಶಾಕ್ ಆಗಿ ನಿಂತಿದ್ದೆ. ಮತ್ತು ದೀಪ್ತಿ ಅಂತ ಜೋರಾಗಿ ಕಿರಿಚಿ ಅವಳ ಹತ್ರ ಹೋದೆ. ಮತ್ತು ದೀಪ್ತಿಗೆ ಏನಾಯಿತು, ಮತ್ತು ಅವಳು ಯಾಕೆ ಹೀಗೆ ಆಡ್ತಾ ಇದ್ದಾಳೆ, ನನಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ದೀಪ್ತಿ ಕೈಗೆ ಸಿಗ್ತಾನೇ ಇರಲಿಲ್ಲ. ನಾನು ಅವಳಿಗೆ ಆ ಕ್ಷಣನೇ ಇಂಜೆಕ್ಷನ್ ಕೊಟ್ಟೆ. ಅವಳು ಅಲ್ಲೇ ಅಮಲಾಗಿ ಬಿದ್ದಳು. ಮತ್ತು ಅವಳನ್ನು ಬೆಡ್ಡಲ್ಲಿ ಮಲಗಿಸಿ ಮತ್ತು ನಾನು ಸಾವಿತ್ರಿ ಮತ್ತು ಇವ್ರ ಹತ್ರ ಕೇಳಿದೆ ಏನಾಯಿತು ಅಂತ. ಆಗ ಇವರು ಏನು ಹೇಳ್ತಾ ಇರಲಿಲ್ಲ. ಆಗ ಸಾವಿತ್ರಿ ನೀನಾದರೂ ಹೇಳು ಅಂತ ಕೇಳಿದೆ. ಅದಕ್ಕೆ ಅವಳು ಇವ್ರ ಮುಖ ನೋಡಿದ್ಲು. ಇವರು ಹ್ಞೂ ಅಂತ ಹೇಳಿದಾಗ ಹೇಳಿದ್ಲು, ಮೇಡಮ್ ದಿನವಿಡೀ ಬ್ಯುಸಿ ಇರ್ತಿದ್ರಿ, ಮತ್ತು ಸಾಹೇಬರು ಹೆಚ್ಚು ಹೊರಗಡೆನೇ ಇರ್ತಿದ್ರು ನೀವಿಲ್ಲ ಅಂತ. ಮತ್ತು ಮನೇಲಿ ಮಕ್ಕಳು ಇಬ್ಬರೇ. ಮತ್ತು ದೀಪ್ತಿ ಓದ್ಕೊಳ್ಳೋಕ್ಕೆ ಅಂತ ಅವಳ ಫ್ರೆಂಡ್ಸನ್ನು ಕರ್ಕೊಬರ್ತಿದ್ಲು. ಮತ್ತು ರೂಮ್ ಕ್ಲೋಸ್ ಮಾಡ್ಕೋತಿದ್ರು. ಹೀಗೆ ಎಷ್ಟೋ ದಿನಗಳಿಂದ ಹೀಗೆ ಇತ್ತು. ಒಂದು ದಿನ ನಾನು ದೀಪ್ತಿ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ಡ್ರಗ್ಸ್ ಸಿಕ್ಕಿತ್ತು. ನಾನು ಇದನ್ನು ಹೋಗಿ ಸಾಹೇಬ್ರಿಗೆ ತೋರಿಸ್ದೆ. ಆಗ ಸಾಹೇಬ್ರ ಅವತ್ತಿನಿಂದ ದೀಪ್ತಿನ ಕಾಲೇಜಿಗೆ ಕರ್ಕೊಂಡು ಹೋಗೋದು ಬರೋದು ಮತ್ತು ಮನೆಗೆ ಯಾರು ಬರೋದ ಹಾಗೆ ನೋಡ್ಕೊಳ್ಳೋದು ಮಾಡ್ತಿದ್ರು. ದೀಪ್ತಿ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಡ್ರಗ್ಸ್ಗೆ. ಮತ್ತು ಇದರಿಂದ ಅವಳು ವರ್ತನೆ ಹೀಗೆ ಇರೋದು. ಮತ್ತು ದಿನೇ ದಿನ ಹೆಚ್ಚುತ್ತಾ ಹೋಗ್ತಾ ಇತ್ತು. ಮತ್ತು ಸಾಹೇಬ್ರು ಅವಳಿಗೆ ಹೇಳಬೇಡ, ಮೇಡಮ್ ತುಂಬ ನೊಂದ್ಕೋತಾಳೆ ಮತ್ತು ದೀಪ್ತಿಗೆ ಹೊಡಿತಾಳೆ, ಅವಳು ಸರಿಯಾದ್ಮೇಲೆ ಹೇಳೋಣ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಮನೇಲೇ ಇರೋದಕ್ಕೆ ಹೇಳ್ತಾ ಇದ್ದದ್ದು. ಅದಕ್ಕೆ ನಾನು ಕೇಳಿದೆ, ನಾನು ಒಂದು ದಿನ ಇದ್ನಲ್ಲ ಅಂತ. ಆಗ ಸಾಹೇಬ್ರು ನೀವು ರಜೆ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ದೀಪ್ತಿಗೆ ನಿದ್ದೆ ಮಾತ್ರ ಕೊಟ್ಟು ಮಲಗಿಸಿದ್ರು. ಮತ್ತು ಕೇಳಿದೆ, ನೀನು ಮತ್ತು ಇವರು ಅವತ್ತು ಆಸ್ಪತ್ರೆಯಲ್ಲಿ ಏನು ಮಾಡ್ತಾಯಿದ್ರಿ ಅಂತ. ಆಗ ಅವತ್ತು ಸಾಹೇಬ್ರು ಡಾಕ್ಟ್ರ್ ಹತ್ರ ಹೋಗಿದ್ರು ಮತ್ತು ಹೇಗಾದರೂ ಮಾಡಿ ದೀಪ್ತಿನ ಸರಿ ಮಾಡಿ ಕೊಡಿ ಅಂತ ಹಣ ಕೊಟ್ಟಿತ್ತು. ಮತ್ತು ನನ್ನನ್ನು ಆ ಡಾಕ್ಟರ್ ಕರೆದಿದ್ರು, ಏಕೆಂದರೆ ದೀಪ್ತಿ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಅಂತ. ನಾನು ಅಳ್ಕೊಂಡು ಅಲ್ಲೇ ಕೂತ್ಬಿಟ್ಟೆ. ಮತ್ತು ಇವ್ರು ನನ್ನನ್ನು ಸಮಾಧಾನ ಮಾಡ್ತಾಯಿದ್ರು. ಮತ್ತು ನಾನು ಅವತ್ತಿನಿಂದ ನೈಟ್ ಡ್ಯೂಟಿ ಮಾಡ್ತಾ ಇರಲಿಲ್ಲ. ಮತ್ತು ಸ್ವಲ್ಪ ದಿನಕ್ಕೆ ನಾನು ಕ್ಲಿನಿಕ್ಕು ಮುಚ್ಚಿಬಿಟ್ಟಿದ್ದೆ. ಮತ್ತು ದೀಪ್ತಿನ ದೊಡ್ಡ ಆಸ್ಪತ್ರೆಗೆ ತೋರಿಸಿದ್ವಿ. ಹಾಗೆ ಅವಳು ಸ್ವಲ್ಪ ಸ್ವಲ್ಪ ಸರಿಯಾದಳು. ನಾನು ಚಿಕ್ಕವಳಾಗಿದ್ದಾಗಿಂದಲೂ ಡಾಕ್ಟರ್ ಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ತುಂಬ ಓದಿ ಡಾಕ್ಟರ್ ಆದೆ. ನಾನು ನನ್ನ ಗಂಡ ಪ್ರೀತಿ ಮಾಡಿ ಮದುವೆ ಆಗಿದ್ದು. ನನ್ನ ಗಂಡನಿಗೆ ನಾನು ಅಂದರೆ ತುಂಬ ಇಷ್ಟ. ನನಗೆ ಎಲ್ಲಿ ನೋವಾಗುತ್ತೋ ಅಂತ ಇಷ್ಟು ದಿನ ಏನೂ ಹೇಳದೆ ಒಳಗೊಳಗೆ ಮಾಡ್ತಾಯಿದ್ರು. ನಾನು ಆದರೂ ನನ್ನ ಮನೇಲಿ ಇಷ್ಟು ಆಗಿದ್ದರೂ ಒಬ್ಬ ತಾಯಿಯಾಗಿ ಗೊತ್ತಾಗಲಿಲ್ಲ. ಮತ್ತು ನಾನು ಇಷ್ಟು ಬ್ಯುಸಿ ಮಾಡ್ಕೊಂಡಿದ್ದೀನಿ ಲೈಫನ್ನು ಅಂದರೆ ಅದರಲ್ಲಿ ಯಾರಿಗೂ ಸ್ವಲ್ಪ ಟೈಮ್ ಕೂಡ ಕೊಡೋಕ್ಕೂ ನನಗೆ ನೆನಪೇ ಇರಲಿಲ್ಲ. ಅದರಲ್ಲೂ ನನ್ನ ಮಕ್ಕಳಿಗೆ ಕೆಲಸ ಮತ್ತು ದುಡ್ಡು ಯಾವಾಗಲೂ ಇರುತ್ತೆ. ಆದರೆ ನನ್ನ ಮಕ್ಕಳೇ ಇಲ್ಲ ಅಂದರೆ ನಾನು ಇಷ್ಟು ಕಷ್ಟಪಟ್ಟು ಏನು ಪ್ರಯೋಜನ, ನೀವೇ ಹೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.